ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NiceinfoKannada ಯೂಟ್ಯೂಬ್ ಚಾನಲ್. ನಾನು ಮನು. ಸೊ ಒಂದು ಮೊಬೈಲಲ್ಲಿ ಕೈನ್ಮಾಸ್ಟರ್ನ ಹೇಗೆ ಯೂಸ್ ಮಾಡೋದು, ಹೇಗೆ ಎಡಿಟ್ ಮಾಡೋದು. ಸೊ ಕೈನ್ಮಾಸ್ಟರಲ್ಲಿ ತುಂಬ ಈಸಿ ಆಗಿ ನೀವು ಎಡಿಟ್ ಮಾಡ್ಬೋದು ಆಯಿತಾ. ನೀವು ಶಾರ್ಟ್ ಫಿಲಮ್ ಬೇಕಾದ್ರೂ ಕೂಡ ಮಾಡ್ಬೋದು, ಅಥವಾ ನಿಮ್ಮ ವಾಟ್ಸಪ್ ವೀಡಿಯೋಸ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಥರ ವೀಡಿಯೋ ಎಡಿಟಿಂಗ್ ಕೂಡ ಇದನ್ನು ಮಾಡ್ಬೋದು. ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಮೊಬೈಲಲ್ಲಿ ಎಡಿಟ್ ಮಾಡೋದಕ್ಕೆ. ಮತ್ತು ತುಂಬ ಈಸಿಯಾಗಿರುತ್ತೆ, ನಿಮಗೆ ಏನು ಕಷ್ಟ ಆಗಲ್ಲ ಎಡಿಟ್ ಮಾಡೋದಕ್ಕೆ. ಬನ್ನಿ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಆಗಲಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಕೊಡಿ. ಈ ಥರ ಮಾಡೋದ್ರಿಂದ ಸಬ್ಸ್ಕ್ರೈಬು ಮತ್ತು ನೀವು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಕೈನ್ಮಾಸ್ಟರಲ್ಲಿ ಎಡಿಟ್ ಮಾಡಬೇಕಂದ್ರೆ ಫಸ್ಟು ನೀವು ಒಂದು ಲೇಔಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏರಿಯಾ ನಿಮಗೆ ಯಾವ ಅಳತೆಯಲ್ಲಿ ನಿಮ್ಮ ವೀಡಿಯೋಸ್ ಬೇಕು ಅನ್ನೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 16:9 ಇದೆ, 9:16 ಇದೆ, ಮತ್ತು 1:1 ಇದೆ. ನಿಮಗೆ ಯಾವ ಥರ ಒಂದು ವಿಡಿಯೋ ಲೆಂತ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ 16:9 ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಓಪನ್ ಆಗುತ್ತೆ. ಇದು ಒಂದೊಂದಾಗಿ ನಾನು ನಿಮಗೆ ತಿಳ್ಕೊಡ್ತಾ ಬರ್ತೀನಿ. ಸೊ ನೀವೊಂದು ವಿಡಿಯೋನ ಎಡಿಟ್ ಮಾಡಬೇಕಂದ್ರೆ ಫಸ್ಟು ಇಲ್ಲಿ ಮೀಡಿಯಾಗೆ ಹೋಗಿ ಆದಮೇಲೆ ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅದ್ರ ಮೇಲೆ ಟ್ಯಾಪ್ ಮಾಡಿ, ಕೆಳಗಡೆ ಬರುತ್ತೆ. ನೀವು ಒಂದು ವಿಡಿಯೋ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಒಂದೇ ಸಾರಿ ಬೇಕಾದರೆ ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ರೈಟ್ ಕ್ಲಿಕ್ ಇದೆಯಲ್ಲ, ಅಲ್ಲಿ ರೈಟ್ ಕ್ಲಿಕ್ ಕೊಡಿ. ಅದಾದಮೇಲೆ ನೀವು ನೋಡಿ ಈ ಥರ ಬನ್ನಿ. ಅಥವಾ ನಿಮ್ಗೆ ಇಲ್ಲಿ ಲಾಂಗ್ ಇದೆ ಅಂದರೆ ಈ ಥರ ಒತ್ತಿ, ಹಿಂದಕ್ಕೆ ಹೋಗುತ್ತೆ. ಈ ಥರ ಹೋದರೆ ಮುಂದಕ್ಕೆ ಬರುತ್ತೆ ಆಯಿತಾ. ಇದು ಫಸ್ಟು ಬೇಸಿಕ್ಕಾಗಿ ನಾನು ಇವಾಗ ಬೇಸಿಕ್ಕಾಗಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಇಲ್ಲಿ ಮೀಡಿಯಾದಲ್ಲಿ ನೀವು ಫೋಟೋ ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ಫೋಟೋನು ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ನೀವು ಗ್ಯಾಲರಿಯಲ್ಲಿ ಯಾವುದೇ ಫೋಟೋ ಹಾಕೋಬೇಕು, ಅಥವಾ ನೀವು ಇಲ್ಲಿ ಕಲರ್ ಕೂಡ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರೀನ್ ರೆಕಾರ್ಡರ್ ಕೂಡ ಹಾಕೋಬೋದು, ವೀಡಿಯೋಸ್ ಕೂಡ ಹಾಕೋಬೋದು. ನಿಮ್ಮ ಫೋಟೋಸಲ್ಲಿ ಇರುತ್ತಲ್ಲ ಕ್ಯಾಮ್ರಾ ಎಲ್ಲ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ವಿಡಿಯೋ ಕನ್ವರ್ಟ್ ಆಗುತ್ತೆ. ಇದು ಫೋಟೋ ಅಲ್ಲ, ಇದು ವಿಡಿಯೋ ಕನ್ವರ್ಟ್ ಆಗುತ್ತೆ ಆಯಿತಾ, ನೀವು ಸೇವ್ ಮಾಡಿದ್ಮೇಲೆ. ಸೊ ಇದು ನೆಕ್ಸ್ಟ್ ಆದಮೇಲೆ ಇಲ್ಲಿ ಬಂದಿರುತ್ತೆ ನೋಡಿ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ನೆಕ್ಸ್ಟು ಮೀಡಿಯಾ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ಲೇಯರ್ ಏನಂದರೆ, ಲೇಯರಲ್ಲಿ ನೀವು ಮೀಡಿಯಾ ಬೇಕಾದ್ರೆ ನೀವು ಫೋಟೋನ ಆ್ಯಡ್ ಮಾಡ್ಕೋಬೋದು, ಅಥವಾ ವೀಡಿಯೋನ ಆ್ಯಡ್ ಮಾಡ್ಕೋಬೋದು. ನೀವು ತೋರಿಸಿ ನೋಡಿ ಆ್ಯಡ್ ಮಾಡ್ಕೊಂಡು, ನೀವು ಬೇಕಾದ್ರೆ ಫೋಟೋ ಯಾವ್ದು ಬೇಕಾದ್ರೂ ಯಾವ್ದು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತದೆ. ನೀವು ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋ ಅಥವಾ ಫೋಟೋ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಆಯಿತಾ. ಲೇಯರಲ್ಲಿ ಸೇಮ್ ಅದೇ ಥರ ನೀವು ಫೋಟೋ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಾಣ್ತಾ ಇಲ್ಲಿ ಫೋಟೋ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಏನಾದರೂ ಫೋಟೋ ಬೇಕು, ಅಥವಾ ನೀವೇನಾದ್ರು ಹೇಳ್ತಾ ಇದ್ದಾಗ ಆ ಫೋಟೋ ಬರಬೇಕು ಅಂದರೆ ಆ ಫೋಟೋಗೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ. ಇಲ್ಲಿ ನೆಕ್ಸ್ಟು ಲೇಯರಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇಸಿಕ್ ಎಫೆಕ್ಟ್ಸ್ ಅಂತ ಇದೆ, ನೋಡ್ತಿರ್ಬೋದು. ಇಲ್ಲಿ ಬ್ಲರ್ ಆಗ್ತಾಯಿದೆ, ನೀವು ನೋಡ್ತಿರ್ಬೋದು ಬ್ಲರ್ ಆಗ್ತಾಯಿದೆ. ನೆಕ್ಸ್ಟು ನೋಡಿ ಈ ಥರ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ನೆಕ್ಸ್ಟ್ ನೋಡೋದಾದರೆ ಲೇಯರಲ್ಲಿ ಓವರ್ಲೇ ಅಂತ ಇದೆ. ಓವರ್ಲೇಲಿ ಸ್ಟಿಕ್ಕರ್ಸ್ ಇರುತ್ತೆ ಆಯಿತಾ, ಸ್ಟಿಕ್ಕರ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಟೆಕ್ಸ್ಟ್ ನೀವೇನಾದರೂ ವೀಡಿಯೋಸ್ ಮೇಲೆ ಬೇಕು ಅಂದರೆ ನೀವು ಟೆಕ್ಸ್ಟನ್ನು ಕೂಡ ಹಾಕೋಬೋದು. NiceinfoKannada ಟೆಕ್ಸ್ಟನ್ನು ಕೂಡ ಹಾಕೋಬೋದು ಆಯಿತಾ. ಸೊ ನೀವು ಇಲ್ಲಿ ಇನ್ ಅನಿಮೇಷನ್ ಅಂದರೆ, ಇಲ್ಲಿ ನಿಮ್ಮ ಟೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಹೇಗೆ ಬರಬೇಕಂತ ಈಗ ನಾನು ತೋರಿಸ್ತೀನಿ ನೋಡಿ. ಇನ್ ಅನಿಮೇಷನ್ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಗೆ ಬರಬೇಕು ಅಂತ ನೋಡಿ. ಸ್ಟಾರ್ಟಿಂಗಲ್ಲಿ ಈ ಥರ ಬಂದೆ. ಇನ್ನು ಓವರ್ಲೇ ಅಂದರೆ ಪೂರ್ತಿ ಅದು ಮುಗಿಯೋವರೆಗೂ, ನೀವೇನು ಟೆಕ್ಸ್ಟ್ ಆಗಿರೋದಲ್ಲ ಅದು ಪೂರ್ತಿ ಮುಗಿಯೋವರೆಗೂ ಯಾವ ಥರ ಇರಬೇಕು ಅಂತ ಆಯಿತು. ನೆಕ್ಸ್ಟು ಔಟ್ ಅನಿಮೇಷನ್ ಅಂದರೆ ಲಾಸ್ಟಲ್ಲಿ ಎಂಡಿಂಗಲ್ಲಿ ಹೇಗಿರಬೇಕು ಅಂತ, ಆ ಟೆಕ್ಸ್ಟ್ ಹಾಕಿರ್ತಾರಲ್ಲ ಆ ಟೆಕ್ಸ್ಟ್ ಎಂಡಿಂಗಲ್ಲಿ ಹೇಗಿರಬೇಕು ಅಂತ ನೋಡಿ. ಈ ಥರ ಅದು ಆಗುತ್ತೆ, ಹೋಗ್ಬಿಡುತ್ತೆ. ಇದು ಎಂಡಿಂಗು. ನೆಕ್ಸ್ಟು ಟೆಕ್ಸ್ಟಲ್ಲಿ ಇನ್ನೇನು ನೋಡೋದಾದರೆ, ಇಲ್ಲಿ ಆಲ್ಫಾ ಅಂತ ಇದೆ ಅಂದರೆ ನಿಮ್ಮ ಟೆಕ್ಸ್ಟು ಎಷ್ಟು ಕಾಣಬೇಕು, ಅಥವಾ ಪೂರ್ತಿ ಬ್ರೈಟ್ ಆಗೋ ಥರ ಕಾಣಬೇಕು, ಅಥವಾ ಸ್ವಲ್ಪ ಡಿಮ್ಮಾಗಿರೋ ಓಕೆನಾ ಅಂತ ಇದು ಆಲ್ಫಾ ಅಂತ ಕರೀತಾರೆ. ನೆಕ್ಸ್ಟು ರೊಟೇಟ್ ಕೂಡ ಮಾಡ್ಕೋಬೋದು. ನಿಮ್ಮ ಟೆಕ್ಸ್ಟನ್ನು ಬೇಕಾದ್ರೆ ಮಾಡ್ಕೋಬೋದು, ಅಥವಾ ರೊಟೇಟ್ ಕೂಡ ಮಾಡ್ಕೋಬೋದು. ಇದು ನೆಕ್ಸ್ಟು ಟೆಕ್ಸ್ಟಲ್ಲಿ ಇನ್ನೇನು ನೋಡೋಣ. ಸೊ ನೀವು ಶ್ಯಾಡೋ ಮಾಡ್ಕೋಬೋದು, ಔಟ್ಲೈನ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿ ಚೇಂಜ್ ಮಾಡ್ಕೋಬೋದು ಆಯಿತಾ, ಕಲರ್ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು ಎಂಡಿಂಗ್ ಅಂದರೆ ಇವಾಗ ಏನಾದ್ರು ಬ್ಯಾಕ್ಗ್ರೌಂಡ್ ಇದೆ ರಿಮೂವ್ ಮಾಡುತ್ತೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರ್ಬೇಕಂದ್ರೆ. ನೆಕ್ಸ್ಟ್ ಇಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ ಅಂದರೆ, ಸ್ಪೆಲ್ಲಿಂಗಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ ಅಂದರೆ ಎರಡು ಸರಿ ಟ್ಯಾಪ್ ಮಾಡಿ, ಅಥವಾ ಇಲ್ಲಿ ಕೀಬೋರ್ಡ್ ಕಾಣ್ತಿದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಅದನ್ನ ಸರಿ ಮಾಡ್ಕೊಬೋದು ಆಯಿತಾ. ಅಥವಾ ನೀವೇನೋ ಮಾಡ್ತಾ ಇರ್ತೀರಾ, ಅಥವಾ ಒಂದು ಮಿಸ್ಟೇಕ್ ಆಗೋಯ್ತು, ಅಥವಾ ಬ್ಯಾಕ್ ಬರಬೇಕಂದ್ರೆ ನೀವು ಅದೇ ಥರ ಬರುತ್ತೆ ಆಯಿತಾ. ನೋಡಿ ಇವಾಗ ಉಲ್ಟಾ ಇದೆ, ನಾನು ಸರಿ ಮಾಡಬೇಕಂದ್ರೆ ಬ್ಯಾಕ್ ಬಂದರೆ ನೀವು ಹಿಂದೆ ಏನು ಮಾಡಿರ್ತೀರಾ ಅದು ಬರುತ್ತೆ ಆಯಿತಾ. ಇದು ಕಲರ್ ಕೂಡ ಸೆಟ್ ಮಾಡ್ಕೋಬೋದು. ಅಲ್ಲಿ ನಿಮ್ಗೆ ಇಷ್ಟ ಕಲರ್ ಯಾರು ಬೇಕಾದ್ರೂ ಮಾಡ್ಕೋಬೋದು ಆಯಿತಾ. ಅಥವಾ ಇಲ್ಲಿ ಯಾವುದೋ ನಿಮ್ಮ ಕಲರ್ ಇಷ್ಟ ಆಗಿಲ್ಲ ಅಂದರೆ ಕೂಡ ಇಲ್ಲಿ ರೌಂಡ್ ಮಾಡ್ಕೊಳ್ತೀನಿ, ಅಲ್ಲೇ ಕ್ಲಿಕ್ ಮಾಡಿ ನೀವು ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದು ಆಯಿತಾ. ಆ ಥರ ಕಲರೆಲ್ಲ ಇದರಲ್ಲಿದೆ. ಇನ್ನು ನೆಕ್ಸ್ಟ್ ಲೇಯರಲ್ಲಿ ಹ್ಯಾಂಡ್ ರೈಟಿಂಗ್ ನೋಡೋದಾದರೆ, ನೀವೇನಾದರೂ ಸೈನ್ ಮಾಡಬೇಕು ಅಂತ ಇದ್ದರೆ, ಅಥವಾ ನೀವೇನಾದರೂ ಒಂದು ಬಾಕ್ಸ್ ಥರ ನೀವೇನಾದರೂ ಒಂದು ಇದು ಮಾಡಬೇಕು ಅಂದರೆ ಅದನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ನೀವು
ನೀವು ಇಲ್ಲಿ ಶೇಪ್ಸ್ ಇರುತ್ತೆ, ನೀವು ಯಾವ ಥರ ಆ್ಯರೋ ಮಾರ್ಕು ಅಥವಾ ಪೆನ್ ಥರ ನೀವು ಬರಿಬೇಕಾ ಅಥವಾ ಇಂಟು ಮಾರ್ಕ್ ಬೇಕಾ, ಬಾಕ್ಸ್ ರೌಂಡ್ ಶೇಪ್ ಬೇಕಾ, ಆ ಥರ ನೀವು ಎಲ್ಲ ಮಾಡ್ಕೋಬೋದಲ್ಲ ಆಯಿತಾ. ನಿಮ್ಮ ಕಲರ್ ಕೂಡ ಇಟ್ಕೋಬೋದು. ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ಶೇಪ್ ಬೇಕೋ ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಇಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡು ಈ ಥರ ಹೇಳಿದ್ರೆ ಶೇಪ್ ಬರುತ್ತೆ ಆಯಿತಾ. ನೀವು ಇಲ್ಲಿ ಎರೇಸ್ ಕೂಡ ಮಾಡ್ಬೋದು ನೋಡಿ, ಎರೇಸ್ ಕೂಡ ಮಾಡ್ಬೋದು, ಅಥವಾ ನೀವು ಅದನ್ನು ಪೂರ್ತಿ ಎರೇಸ್ ಕೂಡ ಮಾಡ್ಬೋದು. ನೀವು ಇಲ್ಲಿ ಸೈಜ್ ಕೂಡ ಇಟ್ಕೋಬೋದು ಆಯಿತಾ. ನೋಡಿ ಈ ಥರ ಸೈಜ್ ಕೂಡ ಇಟ್ಕೋಬೋದು. ನೆಕ್ಸ್ಟು ಇದು ಹ್ಯಾಂಡ್ ರೈಟಿಂಗ್ ಆಯಿತು. ನೆಕ್ಸ್ಟು ನೋಡೋದಾದರೆ ಇಲ್ಲಿ ವಾಯ್ಸ್ ಅಂತ ಕಾಣ್ತಿದೆಯಲ್ಲ, ನಿಮ್ಮ ವಿಡಿಯೋಸ್ಗೆ ಅಥವಾ ನೀವು ಏನಾದರೂ ಬೇಕಿದ್ದರೆ ವಾಯ್ಸ್ ಕೂಡ ರೆಕಾರ್ಡ್ ಮಾಡಿ ವಿಡಿಯೋಸ್ಗೆ ಆ್ಯಡ್ ಮಾಡ್ಬೋದು. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿ, ಅಲ್ಲಿ ರೆಡ್ ಮಾರ್ಕರ್ ಬರ್ತಿದೆಯಲ್ಲ ರೆಕಾರ್ಡ್ ಆಗ್ತಿರೋದು, ಸ್ಟಾಪ್ ಕೊಟ್ಟು ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಸೌಂಡು ಕಮ್ಮಿ ಬೇಕಾದ್ರೆ ಕಮ್ಮಿ ಇಟ್ಕೋಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಇಟ್ಕೋಬೋದು. ಆಮೇಲೆ ನೆಕ್ಸ್ಟು ರಿವ್ಯೂ ಅಂತ ನೀವು ಕೇಳ್ಬೋದನ್ನ, ರಿಕಾರ್ಡ್ ಅಂದರೆ ಅದು ಡಿಲೀಟ್ ಆಗುತ್ತೆ, ನೆಕ್ಸ್ಟ್ ಬರುತ್ತೆ. ಟ್ರಿಮ್ ಮಾಡ್ಬೋದು, ನಿಮ್ಮ ಬೇಡ ಅಂದರೆ ಕಟ್ ಮಾಡ್ಕೋಬೋದು. ಫಸ್ಟ್ನೇದು ಕಾಣ್ತಾ ಇರೋದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡ್ ಕಟ್ ಆಗುತ್ತೆ ಆಯಿತಾ. ಫಸ್ಟ್ ಒನ್ ಈಗ ನೀವು ಮಾಡ್ತೀನಿ ನೋಡಿ, ಲೆಫ್ಟ್ ಸೈಡ್ ಕಟ್ ಆಗುತ್ತೆ. ನಿಮ್ಮ ಆಡಿಯೋ ಕಟಿಂಗ್ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಕಟ್ ಆಗುತ್ತೆ. ಈಗ ಲೆಫ್ಟ್ ಸೈಡ್ ಕಟ್ ಆಯಿತಾ. ಅದೇ ಥರ ನೀವೇನಾದ್ರು ರೈಟ್ ಸೈಡ್ ಬೇಕು, ಇಲ್ಲಿವರೆಗೂ ಸಾಕು ಅಂದರೆ ನೀವು ರೈಟ್ ಸೈಡ್ ಇದೆಯಲ್ಲ, ರೈಟ್ ಸೈಡು ಬ್ರೈಟಾಗಿ ಕಾಣ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲೆಲ್ಲ ಹೋಗುತ್ತೆ, ಇದನ್ನು ಟ್ಯಾಪ್ ಮಾಡಿದ್ರೆ ಓಕೆನಾ. ಸೊ ನೆಕ್ಸ್ಟು ಸೆಂಟ್ರಲ್ ಲೈನ್ ಕಾಣ್ತಿದೆಯಲ್ಲ, ಆ ಸೆಂಟ್ರಲ್ ಲೈನಿಂದ ಇದು ಸಪ್ರೇಟ್ ಆಗಬೇಕು, ಈ ಕಡೆ ಸಪ್ರೇಟ್ ಆಗಬೇಕಂದ್ರೆ ಇಲ್ಲಿ ಸ್ಪ್ಲಿಟ್ ಆ್ಯಟ್ ಪ್ಲೇಟ್ ಹೆಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಎರಡು ಬೇರೆ ಬೇರೆ ಆಗುತ್ತೆ. ಆಮೇಲೆ ನೀವು ಇದರಲ್ಲಿ ಸೆಂಟ್ರಲ್ಲಿ ನೀವು ಏನು ಇಟ್ಕೋಬೋದು ಅಥವಾ ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟು ಆಡಿಯೋ ಅಂತ ಇದೆ. ನಿಮ್ಮ ವೀಡಿಯೋಸ್ಗೆ ಆಡಿಯೋ ಏನಾದರೂ ಬೇಕು ಅಂದರೆ, ಮ್ಯೂಸಿಕ್ ಏನಾದರೂ ಬೇಕು ಅಂದರೆ ನಾನು ನೋಡಿ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದು ಮ್ಯೂಸಿಕ್ಕು. ಟೆಸ್ಟ್ ಮಾಡಿ ಇಲ್ಲಿ ಕ್ಲಿಕ್ ಕೊಡಿ, ಪ್ಲಸ್ ಮೇಲೆ ಕ್ಲಿಕ್ ಕೊಟ್ಟು ರೈಟ್ ಕೊಟ್ಟರೆ ಆ್ಯಡ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಇಲ್ಲಿ ಏನಿಲ್ಲಿ ಸರ್ಕಲಲ್ಲಿ ರೌಂಡ್ ಒಳಗಡೆ ಇರೋದಂದರೆ ನೀವು ಲೈವ್ ಆಗಿ ನಿಮ್ಮ ವಿಡಿಯೋನ ಇದರಲ್ಲೇ ಕ್ಯಾಮ್ರಾದಲ್ಲೇ ನೀವು ರೆಕಾರ್ಡ್ ಮಾಡ್ಕೋಬೋದು ಆಯಿತಾ. ತೋರಿಸ್ತೀನಿ ನೋಡಿ, ಥರ ನೀವು ಕ್ಯಾಮ್ರಾನ ರೆಕಾರ್ಡ್ ಮಾಡ್ಕೋಬೋದು. ಈ ಥರ ಮಾತಾಡ್ಕೊಂಡು ನೀವು ಬೇಕಾದ್ರೆ ಇದರಲ್ಲೇ ಮಾಡ್ಕೋಬೋದು ನೋಡಿ. ಈ ಥರ ರೆಕಾರ್ಡ್ ಮಾಡ್ಕೊಂಡು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಆಯಿತಾ. ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ರೀಟೇಕ್ ಅಂದರೆ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ರೀಟೇಕ್ ಮಾಡ್ಕೋಬೋದು, ಬೇರೆ ವಿಡಿಯೋ ಮಾಡ್ಬೋದು. ಯೂಸ್ ಅಂತ ಕೊಟ್ಟರೆ ಅದು ಅಲ್ಲಿ ಹೋಗುತ್ತೆ. ನೆಕ್ಸ್ಟು ನಿಮ್ಮ ವಿಡಿಯೋನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಸರ್ ಒಂದು ಮಾರ್ಕ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಇರೋದು ಲೆಫ್ಟ್ ಸೈಡೆಲ್ಲ ಡಿಲೀಟ್ ಆಗುತ್ತೆ ಆಯಿತಾ. ಲೆಫ್ಟ್ ಸೈಡೆಲ್ಲ ಡಿಲೀಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಇರೋದು ಈ ಗೆರೆ, ಈ ಲೈನ್ ಇದೆಯಲ್ಲ, ಲೈನಿಂದ ಈ ರೈಟ್ ಸೈಡ್ ಕಟ್ ಆಗುತ್ತೆ ಆಯಿತಾ. ಇದು ರೈಟ್ ಸೈಡ್ ಕಟ್ ಆಗುತ್ತೆ. ಇದು ಲೆಫ್ಟ್ ಸೈಡ್ ಕಟ್ ಆಗುತ್ತೆ. ನಾನು ಮಾಡಿ ತೋರಿಸ್ತೀನಿ ನೋಡಿ ಈಗ ಲೆಫ್ಟ್ ಸೈಡ್ ಕಟ್ ಆಗುತ್ತೆ. ಸೊ ಇವಾಗ ನಾನು ಕಟ್ ಮಾಡಿಬಿಟ್ಟೆ. ಸೊ ನಾನು ಮೊದಲಿನ ಥರ ಬೇಕು ಅಂದಾಗ ಇಲ್ಲಿ ಇದಿಲ್ಲ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಮೊದಲು ಥರ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಮೂರನೇ ಆಪ್ಷನ್ ಕಾಣ್ತಿದ್ದಿಲ್ಲ. ಮೂರನೇ ಆಪ್ಷನ್ ಏನು ಬೇಕು ಅಂದರೆ ನಿಮ್ಮ ವಿಡಿಯೋಸ್ನ ಕಟ್ ಮಾಡಲ್ಲ, ಇದು ಜಸ್ಟ್ ಅದೇ ವಿಡಿಯೋ ಸೇಮ್ ಇರುತ್ತೆ, ಆದರೆ ಇಲ್ಲಿ ಸೆಂಟ್ರಲ್ಲಿ ಕಟ್ ಮಾಡುತ್ತೆ. ಯಾವುದೇ ವಿಡಿಯೋ ಡಿಲೀಟ್ ಆಗಲ್ಲ. ಇಲ್ಲಿ ನೀವು ಯಾವ್ದಾದ್ರು ಎಫೆಕ್ಟ್ ಬೇಕು ಅಂದರೆ ಈ ಥರ ಕಟ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ವಿಡಿಯೋ ಸ್ಪೀಡನ್ನು ಕೂಡ ಇಲ್ಲಿ ಕಮ್ಮಿ ಮಾಡ್ಬೋದು ಅಥವಾ ಜಾಸ್ತಿ ಮಾಡ್ಬೋದು ಆಯಿತಾ. ಇಲ್ಲಿ 0.5 ಅದೆಲ್ಲ ಕಮ್ಮಿ ನಿಮ್ಮ ಸ್ಲೋ ಮೋಷನ್ ಆಗುತ್ತೆ ಆಯಿತಾ. ನೆಕ್ಸ್ಟು ಇಲ್ಲಿ 1.5 ಅದೆಲ್ಲ ಸ್ಪೀಡ್ ಇರೋದು. ಮ್ಯೂಟ್ ಆಡಿಯೋ ಬೇಡ ಅಂದರೆ ನೀವು ಮ್ಯೂಟ್ ಮಾಡ್ಕೋಬೋದು. ಕೀ ಪಿಚ್ ಅಂದರೆ ಸೊ ನಿಮ್ಮ ವಾಯ್ಸು ಚೇಂಜ್ ಆಗಲ್ಲ ಆಯಿತಾ. ಕೀ ಪಿಚ್ ಆನ್ ಮಾಡ್ಕೊಂಡ್ರೆ ನಿಮ್ಮ ವಾಯ್ಸ್ ಚೇಂಜ್ ಆಗಲ್ಲ. ಕೀ ಪಿಚ್ ಆನ್ ಮಾಡ್ಕೊಂಡಿದ್ರೆ ನಿಮ್ಮ ವಾಯ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟು ನಿಮ್ಮ ವೀಡಿಯೋಸ್ನ ರಿವರ್ಸ್ ಕೂಡ ಮಾಡ್ಕೋಬೋದು. ರಿವರ್ಸ್ ಅದನ್ನ ಕೊಟ್ಟರೆ ಇಲ್ಲಿ ರಿವರ್ಸ್ ಆಗಿ ಬರುತ್ತೆ ಆಯಿತಾ. ಸೊ ನೆಕ್ಸ್ಟು ನಿಮ್ಮ ವೀಡಿಯೋಸ್ನ ರೊಟೇಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ವೀಡಿಯೋಸ್ ಕಲರ್ ಕೂಡ ಇಟ್ಕೋಬೋದು. ನಿಮಗೆ ಯಾವ ಥರ ಕಲರ್ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಇಟ್ಕೋಬೋದು ಆಯಿತಾ. ಅಡ್ಜಸ್ಟ್ಮೆಂಟ್ ಅಂದರೆ ಇಲ್ಲಿ ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಬ್ರೈಟ್ನೆಸ್ ಇಟ್ಕೋಬೋದು, ಕಲರ್ ಇಟ್ಕೋಬೋದು. ನೆಕ್ಸ್ಟ್ ಈಕ್ವಲೈಸರ್ ಅಂದರೆ ಇದು ಆಡಿಯೋಕ್ಕೆ ಸಂಬಂಧಪಟ್ಟಿತ್ತು. ಆಡಿಯೋ ಯಾವ ಥರ ಬೇಕು ಅಂದರೆ ನಿಮ್ಮ ವಾಯ್ಸ್ ಚೇಂಜ್ ಆಗುತ್ತೆ ಆಯಿತಾ. ನಿಮ್ಮ ವಾಯ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ನೆಕ್ಸ್ಟು ವಾಯ್ಸ್ ಚೇಂಜರ್ ಅಂದರೆ ಇದು ವಾಯ್ಸ್ ಚೇಂಜ್ ಮಾಡುತ್ತೆ. ರೋಬೋ ಥರ ಇದು ಥರ ಸ್ವಲ್ಪ ಏಲಿಯನ್ಸ್ ಥರ ಡೀಪು ಬೇಸ್ ಬೇಕಾದ ಥರ ಮಾಡುತ್ತೆ. ಇದು ಎಷ್ಟು ಇಲ್ಲಿ ಕಾಣ್ತಿರೋದು ಇಲ್ಲಿ ಸುತ್ತ ಬ್ಲ್ಯಾಕ್ ಆಗುತ್ತೆ ಆಯಿತು. ಸುತ್ತ ಬ್ಲ್ಯಾಕ್ ಆಗಿ ಸೆಂಟರಲ್ಲಿ ಹೈಲೈಟ್ ಆಗುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಈ ವಿಡಿಯೋದಲ್ಲಿರೋ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ನೀವು ವಿಡಿಯೋದಲ್ಲಿ ಆಡಿಯೋ ಬೇಡ ಅಂದರೆ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು. ಅಥವಾ ನಿಮ್ಮ ವಿಡಿಯೋದಲ್ಲಿ ಸಾಂಗ್ ಬೇಡ ಅಥವಾ ನಿಮ್ಮ ಯಾವುದೋ ಒಂದು ವಾಯ್ಸ್ ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ನೀವು ಇಲ್ಲಿ ಸೌಂಡ್ ಒಂದು ಸ್ಪೀಕರ್ ಬಟನ್ ಕಾಣ್ತಿಲ್ಲ, ಕ್ಲಿಕ್ ಮಾಡಿ ಇಲ್ಲಿ 0 ಇಟ್ಕೊಳ್ಳಿ. ಯಾವುದೇ ರೀತಿ ಸೌಂಡ್ ಬರೋದಿಲ್ಲ.
ಸೊ ನೆಕ್ಸ್ಟು ನೀವೇನಾದರೂ ಮಾಡ್ತಾ ಇದ್ದಾಗ ಸಡನ್ನಾಗಿ ಬ್ಯಾಕ್ ಬಟನ್ ನೋಡ್ಬಿಡ್ತೀರಾ. ಬ್ಯಾಕ್ ಬಟನ್ ನೋಡ್ಬಿಟ್ರೆ ಅಯ್ಯೋ ಮಾಡಿದ್ದೆಲ್ಲ ವೇಸ್ಟ್ ಆಯಿತಾ ಅಂತ ಖಂಡಿತವಾಗಲಿಲ್ಲ. ಮಾಡಿದ್ದೆಲ್ಲ ಏನು ವೇಸ್ಟ್ ಇರಲ್ಲ. ನಿಮ್ಮ ವೀಡಿಯೋಸು ಡ್ರಾಫ್ಟಲ್ಲಿರುತ್ತೆ. ಯಾವುದೇ ರೀತಿಯಾದಂಥ ನೀವು ಮಾಡಿರೋ ಒಂದು ಎಡಿಟ್ ಕೂಡ ಮಿಸ್ ಆಗೋದಿಲ್ಲ ಆಯಿತಾ. ನೆಕ್ಸ್ಟು ವೀಡಿಯೋಸ್ನ ಸೇವ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಶೇರ್ ಬಟನ್ನ ಕ್ಲಿಕ್ ಮಾಡಿ. ಶೇರ್ ಬಟನ್ನ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮಲ್ಲಿ ಕ್ವಾಲಿಟಿ ಕೇಳಿ, ವಿಡಿಯೋ ಕ್ವಾಲಿಟಿ ಕೇಳುತ್ತೆ ಆಯಿತಾ. ಫ್ರೇಮ್ ರೇಟ್ನ ಸೆಲೆಕ್ಟ್ ಮಾಡಿ. ಫ್ರೇಮ್ ರೇಟ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಫ್ರೇಮ್ ರೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ವಿಡಿಯೋ ಕ್ವಾಲಿಟಿ ಕೇಳುತ್ತೆ. ಇಲ್ಲೂ ಅಷ್ಟೇ ಲೋ ಇಂದ ಹೈವರೆಗೂ ಇರುತ್ತೆ. ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಅದನ್ನು ಸೇವ್ ಆಗುತ್ತೆ ಆಯಿತಾ.